ಮೊನ್ನೆ ಹೀಗೆ ನನ್ನ ಮೊಬೈಲ್ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗಿಬಿಡ್ತು. ಫೇಸ್ಬುಕ್ಕು, ವಾಟ್ಸಪ್ಪು ಯಾವ ಆ್ಯಪ್ಗಳು ಓಪನ್ ಆಗ್ತಿರಲಿಲ್ಲ. ಆಗ ನಾನೇ ಯೋಚನೆ ಮಾಡಿ ಮೇ ಬಿ ಡಾಟಾ ಫುಲ್ ಆಗಿರಬೇಕು, ಅದನ್ನೆಲ್ಲ ಎರೇಸ್ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಅನ್ವಾಂಟೆಡ್ ಫೋಟೋಸ್, ಅನ್ವಾಂಟೆಡ್ ಫೈಲ್ಸ್ನ ಎರೇಸ್ ಮಾಡಲಿಕ್ಕೆ ಕುತ್ಕೊಳ್ತೀನಿ. ನಾನು ಅದನ್ನು ಎರೇಸ್ ಮಾಡ್ದಂಗೆಲ್ಲ ನಂಗೆ ಗೊತ್ತಾಗ್ತಿದೆ ಇಷ್ಟೊಂದು ಅನ್ವಾಂಟೆಡ್ ಥಿಂಗ್ಸ್ ನನ್ನ ಮೊಬೈಲಲ್ಲಿದೆನಾ, ಅನ್ವಾಂಟೆಡ್ ಫೈಲ್ಸು, ಅನ್ವಾಂಟೆಡ್ ಫೋಟೋಸು ಇಷ್ಟೊಂದಿದೆನಾ ಅಂತ. ಅದನ್ನೆಲ್ಲ ಕೂತ್ಕೊಂಡು ಎರೇಸ್ ಮಾಡಿ ಮೊಬೈಲ್ನ ರಿಫ್ರೆಶ್ ಮಾಡ್ತೀನಿ. ಮೊದಲಿಗಿಂತನೂ ಕೂಡ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಮೊಬೈಲ್. ನನಗೆ ತುಂಬ ಖುಷಿ ಆಗೋಯ್ತು. ಆಗ ನನಗನ್ಸಿದ್ದೇನು ಅಂದರೆ, ನಾವು ಮನುಷ್ಯರು ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇರೋ ಸಂಬಂಧಗಳನ್ನು, ಇಲ್ಲದೇ ಇರೋ ವ್ಯಕ್ತಿಗಳನ್ನು, ಇಲ್ಲದೇ ಇರೋ ನೋವುಗಳು, ಇಲ್ಲದೇ ಇರೋ ನೆನಪುಗಳು ಎಲ್ಲದನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡು ನಮ್ಮ ತಲೆಗೆ, ಹೃದಯಕ್ಕೆ ಭಾರ ಕೊಟ್ಟಿರ್ತೀವಿ. ಅದು ಯಾವುದನ್ನು ಮೊಬೈಲ್ ಥರ ಡಿಲೀಟ್ ಮಾಡಿಲ್ಲ ಅಂತ ಅಂದರೆ, ಮೊಬೈಲ್ ಹೇಗೆ ಸ್ಟ್ರಕ್ ಆಗುತ್ತೋ ಹಂಗೆ ನಮ್ಮ ಹೃದಯನೂ ನಮ್ಮ ಜೀವನನೂ ಸ್ಟ್ರಕ್ ಆಗುತ್ತೆ. ಅದಕ್ಕೆ ಮೊಬೈಲನ್ನು ಹೇಗೆ ಆವಾಗ ನಾವು ಡಾಟಾನ ಎರೇಸ್ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸಲ್ಲಿರೋ ಕೆಲವೊಂದು ಅನ್ವಾಂಟೆಡ್ ನೆನಪುಗಳನ್ನು ಎರೇಸ್ ಮಾಡಿ ಮೊಬೈಲನ್ನು ಹೇಗೆ ರಿಫ್ರೆಶ್ ಮಾಡ್ತೀವೋ ನಮ್ಮ ಮನಸ್ಸನ್ನು ಹಾಗೆ ರಿಫ್ರೆಶ್ ಮಾಡಿದರೆ ಮೊಬೈಲ್ಗಿಂತ ನಮ್ಮ ಲೈಫು ಫಾಸ್ಟಾಗಿ ತುಂಬ ಏನಂದರೆ ಬ್ಯೂಟಿಫುಲ್ಲಾಗಿ ಹೋಗ್ತಾ ಇರುತ್ತೆ ಅಂತ ನನಗನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ.